ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಬ್ರಹ್ಮವೇದಿಕೆ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿಕೊಂಡು ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಉಪದೇಶಾಮೃತವನ್ನು ಕರುಣಿಸಲಿರುವ ಪರಮಪೂಜ್ಯರು ಪ್ರಾತಸ್ಮರಣೀಯರು ಅನುಭಾವಿಗಳು ಮುಮುಕ್ಷುಗಳ ಹಿತಚಿಂತಕರಾಗಿರುವ ಸದ್ಗುರು ಅಪ್ಪಾಜಿಯವರ ಪವಿತ್ರಡಿದಾವರಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಜ್ಞಾನಾಮೃತವನ್ನು ಪಾನ ಮಾಡಲು ಬಂದ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರತಿನಿತ್ಯದ ನಿಯಮಾನುಸಾರವಾಗಿ ನಡೆದುಕೊಂಡು ಬರಲಿರುವ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಮೊಟ್ಟ ಮೊದಲಿಗೆ ಭಾಗವತದ ಉದ್ದೇಶ ಮತ್ತು ಅದರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಹೊಂಟಿದ್ದಾರೆ. ಹೆಂಗದನ್ರಿ ಪರಮಾತ್ಮ ಅಂತ ಕೇಳಿದ್ರೆ, ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಅಂತ ಸ್ತೋತ್ರವನ್ನು ಮಾಡಿ, ಪರಮಾತ್ಮ ಸತ್ತು ಚಿತ್ತು ಆನಂದ ಸ್ವರೂಪವೇ ಅದನ. ಅಂಥ ಪರಮಾತ್ಮನನ್ನು ತಿಳಿಲಿಕ್ಕಾಗಿಯೇ ಮನುಷ್ಯ ಜನ್ಮ ಬಂದದ. ಯಾವಾಗ ಆ ಪರಮಾತ್ಮನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳಿತಾನ, ಆವಾಗನೇ ಇವನ ಜನ್ಮ ಸಾರ್ಥಕ ಆಗ್ತದ ಅಂತ ಉಪದೇಶವನ್ನು ಮಾಡ್ತಾ, ಮೊನ್ನಿನ ದಿವಸ ನಮ್ಮೆಲ್ಲರಿಗೂ ಹೇಳಿದ್ರು. ಏನಂತ ಕೇಳಿದ್ರ, ಜ್ಞಾನಿಯಾಗಿರ್ತಕ್ಕಂಥವನು ಜ್ಞಾನವನ್ನು ಮಾಡಿಕೊಂಡು ಪರಮಾತ್ಮನ ಅಪರೋಕ್ಷ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರ, ವೈಷ್ಣವ ಭಕ್ತನಾಗಿರ್ತಕ್ಕಂಥವನು ಕೂಡ ಪರಮಾತ್ಮನ ಪ್ರೇಮವನ್ನು ಮಾಡಿ ಭಕ್ತಿಯನ್ನು ಮಾಡಿ ಅವನು ಪರಮಾತ್ಮನ ಅಪರೋಕ್ಷ ಸಾಕ್ಷಾತ್ಕಾರವನ್ನು ಮಾಡ್ಕೋತಾನ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಬಂದಿದ್ರು. ಈಶ್ವರ ಜೀವಕೋ ಅಪನಾಕರ್ ಜಬ್ ಅಪನೇ ಸ್ವರೂಪಕ ದಾನ್ ಕರ್ತೆ ಹೈ. ಯಾವಾಗ ಈಶ್ವರ ಏನು ಮಾಡ್ತಾನಂದ್ರೆ ಈ ಜೀವಾತ್ಮನನ್ನು ಸ್ವೀಕಾರ ಮಾಡಿಕೊಂಡ, ಯಾಕಂದ್ರೆ ಪ್ರೇಮ ಮಾಡಾಕತ್ತಿದ, ಪರಮಾತ್ಮನ ಚಿಂತನವನ್ನು ನಿರಂತರ ಮಾಡಾಕತ್ತಿದಂದ್ರೆ ಪರಮಾತ್ಮ ಏನು ಮಾಡ್ತಾನ್ರಿ, ತಾನು ಅವನನ್ನು ಅಪ್ಕೋತಾನ. ಪರಮಾತ್ಮ ಭಕ್ತನನ್ನು ಏನು ಮಾಡ್ತಾನ ಅಂತ ಕೇಳಿದ್ರೆ, ತನ್ನ ಈಶ್ವರ ತನ್ನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ಅವನಿಗೆ ಪ್ರದಾನ ಮಾಡ್ತಾನ. ಅವಾಗ ತಬಿ ಜೀವ ಪೂರ್ಣ ಹೋತಾ ಹೈ. ಅವಾಗ ಜೀವ ಏನಾಗಿಬಿಡ್ತಾನ್ರಿ, ಪರಿಪೂರ್ಣ ಸ್ವರೂಪನಾಗಿಬಿಡ್ತಾನ. ಬಿನಾ ಈಶ್ವರಕ್ಕೆ ಸಾರಾ ಸಂಸಾರ ಅಪೂರ್ಣ ಹೈ. ಈಶ್ವರ ಇರಲಾರ್ದನೆ ಈ ಸಂಸಾರ ಹೆಂಗದರಿ ಅಂತ ಕೇಳಿದ್ರೆ ಅಪೂರ್ಣ ಅದ. ಜೀವನು ಕೂಡ ಏನದನ, ಅಪೂರ್ಣನೇ ಆಗತಾನ. ಯಾವಾಗ ಅತಃ ಇಶೇ ಶಾಂತಿ ನೈ ಹೈ. ಯಾವಾಗ ಜೀವಾತ್ಮ ಅಪೂರ್ಣ ಆದ ಅಂದ್ರೆ ಅವನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗುವುದೇ ಇಲ್ಲ. ಯಾವಾಗ ಪರಿಪೂರ್ಣನಾಗುತ್ತಾನ ಜೀವಾತ್ಮ, ಅವಾಗನೇ ಅವನು ಶಾಂತಿಯನ್ನು ಪಡ್ಕೊಳ್ತಾನ. ಪರಮಾತ್ಮ ಹಿ ಪೂರ್ಣ ಹೈ. ಜಗತ್ತಿನೊಳಗೆ ಯಾರು ಪೂರ್ಣ ಅದಾರ ಅಂತ ಕೇಳಿದ್ರೆ ಪರಮಾತ್ಮ ಒಬ್ಬನೇ ಪೂರ್ಣ ಅದನ. ಅವನ ವ್ಯತಿರಿಕ್ತವಾಗಿರ್ತಕ್ಕಂಥ ಈ ಜಗತ್ತು ಅದು ಅಪೂರ್ಣನೇ ಅದ ಅಂತ ಹೇಳಿದ್ರು ಅವರು. ಸಚ್ಚಿ ಶಾಂತಿ ನಾರಾಯಣಮೇ ಹೈ. ಸತ್ಯವಾಗಿರ್ತಕ್ಕಂಥ ಆ ಶಾಂತಿ ಎಲ್ಲಿದರಿ ಅಂತ ಕೇಳಿದ್ರೆ ಅದು ಪರಮಾತ್ಮನಲ್ಲಿನೇ ಅದ. ಯಾರಿಗೆ ಶಾಂತಿ ಬೇಕಾಗ್ಯದ ಅವರು ಪರಮಾತ್ಮನ ಭಕ್ತಿಯನ್ನೇ ಮಾಡಬೇಕು ಅಂತಾರೆ. ನರ ನಾರಾಯಣಕ ಅಂಶ ಹೈ. ಈ ನರ ಮನುಷ್ಯ ಏನದನ ಅಂತ ಕೇಳಿದ್ರೆ ನಾರಾಯಣನ ಅಂಶನೇ ಅದನ. ಪರಮಾತ್ಮನಿಗೆ ಬಿಟ್ಟರೆ ಬೇರೆ ಅದನೇನ್ರಿ ಜೀವ. ಪರಮಾತ್ಮ ಹೇಳಿದ ಗೀತಾದೊಳಗೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲ ಜಗತ್ತಿನ ಜೀವಾತ್ಮರೆಲ್ಲ ನನ್ನ ಅಂಶಿಕರದಾರ ಅಂತ ಕರೀತಾನ. ಹೌದ್ರಿ, ನರನು ಕೂಡ ನಾರಾಯಣನ ಅಂಶನೇ ಅದನ. ಅತಃ ನರತ್ತೋ ನಾರಾಯಣಮೇಹಿ ಸಮಾಜಾನ ಚಾತಾಯಿ. ಆದ್ದರಿಂದ ಆ ಜೀವ ನರ ಏನು ಮಾಡ್ತಾನ, ಮನುಷ್ಯ ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ಒಂದಾಗಬೇಕಂತಲೇ ಇಚ್ಛಾ ಮಾಡ್ತಾನೆ. ಹೌದಿಲ್ರಿ, ಅವನು ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕು, ಶಾಂತಿಯನ್ನು ಪಡ್ಕೋಬೇಕಂತಲೇ ನಾವೆಲ್ಲ ಇಚ್ಛಾ ಮಾಡ್ತೀವಿ. ಎಲ್ಲರೂ ಇಚ್ಛಾ ಮಾಡಂಗಿಲ್ಲ, ನರನಾಗಿರ್ತಕ್ಕಂಥವನು ಮಾತ್ರ ಇಚ್ಛಾ ಮಾಡ್ತಾನೆ. ತಿಳಿತಿಲ್ರಿ, ಎಲ್ಲ ಮನುಷ್ಯರು ಪರಮಾತ್ಮನ ಜೊತೆ ಒಂದಾಗಬೇಕಂತಾರೇನವರು. ಪರಮಾತ್ಮನ ಜೊತೆ ನರನಾಗಿರ್ತಕ್ಕಂಥ ಮನುಷ್ಯನೇ ನಾರಾಯಣನ ಸ್ವರೂಪವನ್ನು ಪಡ್ಕೋಬೇಕು, ಅವನ ಜೊತೆಗೆ ನಾವು ಒಂದಾಗಬೇಕಂತ ಇಚ್ಛಾ ಮಾಡ್ತಾನೆ. ಶ್ರೀ ನಾರಾಯಣ का पहचान करने वाला
और श्री नारायण में लीन होने का साधन यह भी भागवत ಶಾಸ್ತ್ರ ಹೈ. ನೋಡ್ರಿ, ಪರಮಾತ್ಮನ ಜೊತೆ ಒಂದಾಗತಕ್ಕಂಥ, ಪರಮಾತ್ಮನನ್ನ ನಾನು ತಿಳ್ಕೋಬೇಕು ಅಂತ ಹೊಂಟಿರ್ತಕ್ಕಂಥವನಿಗೆ ಪರಮಾತ್ಮನ ಜೊತೆಗೆ ನಾ ಲೀನ ಆಗಬೇಕಂತಕ್ಕಂಥ ವ್ಯಕ್ತಿ ಯಾರದಾನ ಅವನ ಸಲುವಾಗಿನೇ ಸಾಧನ ರೂಪವಾಗಿರ್ತಕ್ಕಂಥ ಈ ಭಾಗವತ ಅಂತಕ್ಕಂಥ ಶಾಸ್ತ್ರ ಅದ. ಯಾರು ಪರಮಾತ್ಮನ ಜೊತೆಗೆ ಒಂದಾಗಬೇಕಂತೀವಿ ಅವರು ಈ ಭಾಗವತ ಶಾಸ್ತ್ರವನ್ನು ಓದಬೇಕು, ಕೇಳಬೇಕು ಅಂತಾರವ್ರು. ಜೀವ ನಾರಾಯಣಕ ಅಂಶ ಹೈ. ಜೀವ ಏನದನಂದ್ರಿ ನಾರಾಯಣನ ಅಂಶನೇ ಅದನ. ಇಶೆ ತೋ ಉಸಿ ಮೇ ಲೀನ ಮಿಲ್ ಜಾನ ಹೈ. ಆ ನಾರಾಯಣನ ಜೊತೆಗೇನೆ ಏನಾಗಬೇಕಾಗ್ಯದಿವ ಕೂಡಬೇಕಾಗಿರ್ತಕ್ಕಂಥದ್ದು ಜೀವನ ಕೆಲಸ. इसके लिए ಶಾಸ್ತ್ರ ने ಅನೇಕ ಉಪಾಯ ಕಹೆ ಹೈ. ಪರಮಾತ್ಮನ ಜೊತೆಗೆ ಒಂದಾಗಲಿಕ್ಕೆ ಜೀವ ಪರಮಾತ್ಮನಾಗಬೇಕಾದ್ರೆ ನಮ್ಮ ಶಾಸ್ತ್ರಗಳು ಅನಂತ ಉಪಾಯಗಳನ್ನು ಪ್ರತಿಪಾದನೆ ಮಾಡ್ಕೋತ ಬಂದಿದ್ದಾವೆ. ಅವು ಯಾವ್ರಿ ಅಂತ ಕೇಳಿದ್ರೆ, ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ, ಒಂದು ಭಕ್ತಿ ಕಾಂಡ. 3 ಕಾಂಡಗಳನ್ನು ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ಯಾವು. ಯಾವುದೇ ರೀತಿಯಿಂದ ನೀನು ಜೀವ ಪರಮಾತ್ಮನಾಗಲಿಕ್ಕೆ ಸಾಧನೆಯನ್ನು ಮಾಡಬೇಕಾಗುತ್ತದ. ಯಾವುದು ನಿನಗೆ ಸುಲಭ ಅನ್ನಿಸ್ತದ ಅದರ ದ್ವಾರ ನೀನು ಆ ಪರಮಾತ್ಮನ ಜೊತೆಗೆ ಒಂದಾಗಬೇಕು ಅಂತ. ಉಪನಿಷದ್ ಸೆ ಈಶ್ವರ ಕೋ ಅಪರೋಕ್ಷ ಸಾಕ್ಷಾತ್ಕಾರ ಹೋತಾ ಹೈ. ನೋಡ್ರಿ, ಉಪನಿಷತ್ತಿನಿಂದ ಅಂದ್ರೆ ಜ್ಞಾನದಿಂದ, ಉಪನಿಷತ್ತಿನಿಂದ ಏನಾಗ್ತದ ಅದು ಜ್ಞಾನಕಾಂಡ. ಉಪನಿಷತ್ತು ಇದು ಜ್ಞಾನಕಾಂಡವನ್ನು ಪ್ರತಿಪಾದನೆ ಮಾಡೋದ್ರಿಂದ ಅದರಿಂದ ಜೀವ ಏನು ಮಾಡ್ತಾನಂದ್ರೆ ಈಶ್ವರನ ಅಪರೋಕ್ಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರವನ್ನು ಮಾಡ್ಕೋತಾನ. ನಾನೇ ಆ ಪರಮಾತ್ಮ ಇದ್ದೀನಿ ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ ಆ ಜೀವಾತ್ಮನಿಗೆ ಆಗುತ್ತದೆ. ಪರಂತು ಶ್ರೀ ವ್ಯಾಸಜಿನೇ ವಿಚಾರ ಕಿಯಾಕಿ. ನೋಡ್ರಿ, ವ್ಯಾಸ ಭಗವಂತ ವಿಚಾರ ಮಾಡಿದ್ರವರು ಏನು, ಉಪನಿಷತ್ತಿನಿಂದ ಅಂದ್ರೆ ಜ್ಞಾನಕಾಂಡದಿಂದ ಪರಮಾತ್ಮನ ಅಪರೋಕ್ಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರವನ್ನು ನಾವೆಲ್ಲ ಮಾಡ್ಕೋತೀವಿ ಕರೆ, ಆದ್ರೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ವಿಚಾರ ಮಾಡಿದ ಭಗವಂತ, ವ್ಯಾಸ ಭಗವಂತ ವಿಚಾರ ಮಾಡ್ತಾನ ಏನಂತ, ಉಪನಿಷದ್ಕ ಬಿ ಭಾಷಾ ಗೂಢ ಹೈ. ನೋಡ್ರಿ, ಉಪನಿಷತ್ತಿನ ಭಾಷೆ ಏನದ ಅದು ಬಹಳ ಗೂಢವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ಆ ಉಪನಿಷತ್ತು ಇರೋದ್ರಿಂದ ಸಾಮಾನ್ಯ ಮನುಷ್ಯ ಇಶೇ ಸಮಜ ನಹಿ ಸಕೇಗ. ಆದ್ದರಿಂದ ಸಾಮಾನ್ಯರಾಗಿರ್ತಕ್ಕಂಥ ಜೀವಾತ್ಮರು ಈ ಉಪನಿಷತ್ತಿನ ಮರ್ಮವನ್ನು ಅವರಿಗೆ ತಿಳಿಯುವಂಥ ತಾಕತ್ತು ಇಲ್ಲ ಮನಸ್ಸಿನೊಳಗೆ, ತಿಳಿತ್ರಿ. ಅದಕ್ಕೆ ವಿಚಾರ ಮಾಡಿ ಏನು ಮಾಡಿದ, ಉಪನಿಷದೋಂಕ ಜ್ಞಾನತೋ ದಿವ್ಯ ಹೈ. ಆ ಉಪನಿಷತ್ತಿನಿಂದ ಆಗತಕ್ಕಂಥ ಆ ಜ್ಞಾನ ಏನದ, ನಾನೇ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಜ್ಞಾನ, ಇದು ಬಹಳ ದಿವ್ಯವಾಗಿರ್ತಕ್ಕಂಥದ್ದದ. ಪರಂತು अपने जैसे विलासी लोग वैसे दिव्य ज्ञान का ಅನುಭವ ನಹಿ ಕರಿ ಸಕೇಗ. ನೋಡ್ರಿ, ವಿಚಾರ ಮಾಡಿದ, ನಮ್ಮಂಥ ವಿಲಾಸಿ ಜನರು, ಪ್ರಪಂಚದಲ್ಲಿ ಮುಳುಗಿರ್ತಕ್ಕಂಥ ಜೀವಾತ್ಮರು ಆ ದಿವ್ಯವಾಗಿರ್ತಕ್ಕಂಥ ಉಪನಿಷತ್ತಿನ ತಾತ್ಪರ್ಯವನ್ನು ಅವನು ತಿಳಿಲಿಕ್ಕೆ ಅಸಮರ್ಥ ಅದಾನ ಅಂತ ತಿಳ್ಕೊಂಡು ವ್ಯಾಸ ಭಗವಂತ ವಿಚಾರ ಮಾಡಿದ. ಕಾರಣ मनुष्यों को जीवन अति विलासी है. ಈ ಮನುಷ್ಯ ಜೀವನ ಏನದ ಅಂತ ಕೇಳಿದ್ರೆ ಬಹಳ ವಿಲಾಸಿ ಅದ. ನೀವು ವ್ಯವಹಾರದೊಳಗೆ ಮುಣಿಗಿ ಹೇಳಕತ್ತನ, ವಿಲಾಸಿ ಜೀವನ ಇರೋದ್ರಿಂದ ಇಸಿಲಿಯೇ ಜ್ಞಾನ ಮಾರ್ಗ ಸೆ ಜೀವ ಈಶ್ವರ ಕೆ ಪಾಸ್ ಜಾ ಸಕೆ ಯಹ ಅಸಂಭವ ಹೈ. ಈ ವಿಲಾಸಿ ಜೀವನದೊಳಗೆ ನಾವು ಪರಮಾತ್ಮನ ಜೊತೆ ಒಂದಾಗುವುದು, ಪರಮಾತ್ಮನ ಸಮೀಪಕ್ಕೆ ನಾವು ಹೋಗಕ್ಕೆ ಬರ್ತದೇನ್ರಿ ಅಂತ ಕೇಳಿದ್ರೆ ನಮಗೆ ಬರಕ್ಕೆ ಹೋಗಕ್ಕೆ ಆಗಂಗಿಲ್ಲ. ಅದಕ್ಕೆ ಅತಿ ವೈರಾಗ್ಯಕ್ಕೆ ಬಿನಾ ಜ್ಞಾನ ಮಾರ್ಗಮೇ ಸಫಲತಾ ನಹಿ ಮಿಲ್ತಿ. ನೋಡ್ರಿ, ಅತಿಯಾಗಿರ್ತಕ್ಕಂಥ ವೈರಾಗ್ಯ ಬೇಕಾಗ್ತದ. ನಾವೆಲ್ಲ ವಿಷಯಾಸಕ್ತರಾಗಿರ್ತಕ್ಕಂಥ ಜೀವಾತ್ಮರಿಗೆ ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ವೈರಾಗ್ಯನೇ ಇಲ್ಲ ಅಂತಾರೆ. ವೈರಾಗ್ಯ ಬೇಕು ಜ್ಞಾನ ಮಾರ್ಗಕ್ಕೆ. ಅದಕ್ಕೆ ನಾವು ಜ್ಞಾನಕ್ಕೆ ಅಧಿಕಾರಿ ಯಾರು ಅಂತ ಕೇಳಿದಾಗ ಉತ್ತಮ ಜಿಜ್ಞಾಸು ಅಂತ ಹೇಳಿದ್ವಿ. ಯಾರು? ಜ್ಞಾತುಂ ಇಚ್ಚು ಜಿಜ್ಞಾಸು. ಹೌದ್ರಿ, ಜ್ಞಾನವನ್ನು ಮಾಡಿಕೊಳ್ಳಬೇಕೆಂಬ
ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಯಾವನೊಳಗದ ಅವನೇ ಉತ್ತಮ ಜಿಜ್ಞಾಸು ಆಗುತ್ತಾನೆ. ಅವ ಹೆಂಗಿರ್ಬೇಕ್ರಿ ಅಂತ ಕೇಳಿದ್ರೆ ಭಾಳ ಚಂದ ಹೇಳಿದ್ರೆ ಅವ್ರ ವಿಚಾರ ಚಂದ್ರೋದಯದೊಳಗೆ ವಿವೇಕ ವೈರಾಗ್ಯ ನೋಡ್ರಿ ಸಾಧನೆಗಳು ಬೇಕು. ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷುತ ಈ 4 ಸಾಧನಗಳ ಸಹಿತವಾಗಿರಬೇಕು. ಮತ್ತೆ ಹೆಂಗಿರ್ಬೇಕವ ಸದ್ಗುರು ಸತ್ಶಾಸ್ತ್ರದಲ್ಲಿ ಪರಮ ವಿಶ್ವಾಸಿ ಇರಬೇಕು. ಕುತರ್ಕವನ್ನ ಮಾಡಲಾರ್ದನೆ ಸ್ವರೂಪವನ್ನು ತಿಳ್ಕೋಬೇಕಂತಕ್ಕಂಥ ತೀವ್ರವಾಗಿರ್ತಕ್ಕಂಥ ಇಚ್ಛೆ ಯಾವನಿಗದ ಅವನಿಗೇನೆ ಉತ್ತಮ ಜಿಜ್ಞಾಸು, ಜ್ಞಾನಕ್ಕೆ ಅವನೇ ಅಧಿಕಾರಿ. ಅಂದ್ರನೇ ವೈರಾಗ್ಯ ಅತಿಯಾಗಿರ್ತಕ್ಕಂಥ ವೈರಾಗ್ಯ ಹೇಳಿದರು. ಅತಿಯಾದ ವೈರಾಗ್ಯ ಅಂದ್ರೆ ಏನು? ವಿವೇಕ ಜನ್ಯವಾಗಿರ್ತಕ್ಕಂಥ ವೈರಾಗ್ಯವೇ ಜ್ಞಾನಕ್ಕೆ ಕರ್ಕೊಂಡು ಹೋಗ್ತದೆ. ತಿಳಿತಿಲ್ರಿ ವೈರಾಗ್ಯ ಅಂದ್ರೇನು? ಮನೆ ಬಿಟ್ಟು ಹೋಗೋದು ವೈರಾಗ್ಯ ಅಲ್ಲ. ತಿಳಿತಿಲ್ರಿ ಎಷ್ಟೋ ಜನ ಮನೆ ಬಿಟ್ಟು ಹೋಗ್ತಾರ, ಆದ್ರೆ ಮನಸ್ಸು ಬಿಟ್ಟು ಮನಸ್ಸಿನಲ್ಲಿರ್ತಕ್ಕಂಥ ವಿಷಯಗಳನ್ನು ತ್ಯಾಗ ಮಾಡಬೇಕಲ್ಲ, ಅದು ಬಹಳ ಕಠಿಣ ಆಗುತ್ತದ. ಅದಕ್ಕೆ ಹೇಳ್ತಾರ ವೈರಾಗ್ಯ ಅಂತ ಎದಕ್ಕಂದೀವಿ ನಾವು? ವೈರಾಗ್ಯ ಅಂದ್ರೆ ಭಾಳ ಮಂದಿ ಮನೆ ಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡು ನಾವು ಮಡ್ದಾಗಿದ್ವಿ ಅಂದ್ರೆ ನಮಗೆ ಅವ್ರು ವೈರಾಗ್ಯವಂತರದಾರಿ. ಒಳಗೆ ಏನೇನು ನಡೆದವೋ ಯಾರಿಗೆ ಗೊತ್ತದ, ಹೌದಿಲ್ರಿ? ಹೊರಗೆ ಚಂದ ಕಾಣ್ತದ, ಒಳಗನ ಭಾವನೆಗಳು ಏನದವು? ವಿಷಯಾಸಕ್ತವಾಗಿರ್ತಕ್ಕಂಥ ಮನಸ್ಸಿತ್ತಂದ್ರ ಹೊರಗೆ ಎಷ್ಟು ವೇಷಭೂಷಣಗಳನ್ನು ಹಾಕ್ಕೊಂಡ್ರು ಕೂಡ ಅದಕ್ಕೆ ವೈರಾಗ್ಯ ಅನ್ಲಿಲ್ಲ. ಎದಕ್ಕೆ ವೈರಾಗ್ಯ ಅಂತಾರ? ಬ್ರಹ್ಮಲೋಕಲೋ ಭೋಗಜೋ ಚಹೈ ಸಬನ್ಕೋ ತ್ಯಾಗ್ ವೇದ ಅರ್ಥ ಜ್ಞಾತಾ ಮುನಿ ಕಹತ ತಾಯಿ ವೈರಾಗ್ಯ. ನಿಶ್ಚಲದಾಸರು ಬರೀತಾರ ಬ್ರಹ್ಮಲೋಕ ಇಹಲೋಕ ಹಿಡ್ಕೊಂಡು ಬ್ರಹ್ಮಲೋಕ ಪರ್ಯಂತರವಾಗಿ ಸಮಸ್ತ ಭೋಗದ ಇಚ್ಛೆಗಳನ್ನು ತ್ಯಾಗ ಮಾಡ್ಬೇಕಂತಾರ. ನಾವೆಲ್ಲ ಭೋಗಗಳನ್ನು ಬಿಟ್ಟು ಬರ್ತೀವಿ, ಕರೆ ಮನೆ ಬಿಟ್ಟು ಬಂದವರು ಯಾಕೆ ಹಾಲು ಅಲ್ಲಿ ಮೊಸರು ಅಲ್ಲಿ, ಯಾಕೋ ಅಲ್ಲೇ ಇಲ್ಲದಕ್ಕೂ ಅಲ್ಲೇ, ಅದಿಲ್ರಿ? ಎಷ್ಟೋ ಮಂದಿ ನೋಡ್ತಿರ್ತೀವಿ ನಾವು, ಇಲ್ಲದಕ್ಕೆ ಮನೆ ಬಿಟ್ಟವ್ರಲ್ಲ, ಒಲ್ಲದಕ್ಕೆ ಬಿಟ್ಟು ಬರಬೇಕಲ್ಲ, ಹೌದಿಲ್ರಿ? ಭೋಗಗಳನ್ನು ಯಾವ ಭೋಗಗಳು? ಇಹಲೋಕದ ಭೋಗ ಹಿಡ್ಕೊಂಡು ಬ್ರಹ್ಮಲೋಕದ ಪರ್ಯಂತರವಾಗಿ ಎಷ್ಟು ಭೋಗ ಸಾಮಗ್ರಿಗಳದವಲ್ಲ ಅವುಗಳ ಇಚ್ಛೆಯನ್ನ ತ್ಯಾಗ ಮಾಡ್ಬೇಕಂತಾರ ಅವ್ರು. ನೋಡ್ರಿ, ಬ್ರಹ್ಮಲೋಕಲೋ ಭೋಗಜೋ ಚಹೈ ಸಬನ್ಕೋ ತ್ಯಾಗ. ಇಚ್ಛೆಯನ್ನ ತ್ಯಾಗ ಮಾಡಿದ್ವಿ ಅಂದ್ರ ವೇದ ಅರ್ಥ ಜ್ಞಾತ ಮುನಿ, ವೇದದ ಅರ್ಥವನ್ನ ತಿಳಿದಿರ್ತಕ್ಕಂಥ ಮುನಿಗಳು ಏನು ಹೇಳ್ತಾರೆ? ಇದಕ್ಕೆ ವೈರಾಗ್ಯ ಅಂತ ಹೇಳ್ತಾರ. ಇಂಥ ವೈರಾಗ್ಯ ಬರೋದು ಬಹಳ ಕಷ್ಟ, ತಿಳಿತ್ರಿ? ಏನಾರ ಮನೆ ಬ್ಯಾಸರಾಗಿ ಮನ್ಯಾಗ ಹೆಂಡ್ರ ಮಕ್ಕಳಿಗೆ ದುಡ್ದು ಹಾಕೋದು, ಹೌದಿಲ್ರಿ? ವಜ್ಜಾಗಿ ಮನೆ ಬಿಟ್ಟು ಹೋಗಿರ್ತಾರ. ಕರೆ ವಿಷಯಗಳ ವಾಸನೆಯನ್ನು ನಾವು ಇಟ್ಕೊಂಡು ಎಲ್ಲಿ ಹೋದ್ರೂ ಅದು ವೈರಾಗ್ಯ ಅನಿಸ್ಕೊಳಂಗಿಲ್ಲ. ಅದು ಸಾಧನ ಮಾಡಕ್ಕೆ ಹಚ್ಚಂಗನೇ ಇಲ್ಲ ನಮಗೆ, ಹೌದಿಲ್ರಿ? ಪುನಃ ಅದರದೇ ಸ್ಮರಣ ಅಕ್ಕೋತ ಕುಂತಂದ್ರೆ ಸಾಧನ ಮಾಡ್ತಾನೆ ನಾವು. ಹೇಳ್ತೈತಿ ನಮ್ಮ ಶಾಸ್ತ್ರ, ಪುರಾಣ ವೈರಾಗ್ಯದವು, ಸ್ಮಶಾನ ವೈರಾಗ್ಯದ, ಪ್ರಸೂತಿ ವೈರಾಗ್ಯದ. ಇವು ಯಾವುದಕ್ಕೂ ಕೆಲಸ ಕೊಡಂಗಿಲ್ಲ. ಎಂಥ ವೈರಾಗ್ಯ ಇರಬೇಕಂತಾರ ಅವರು. ಅದಕ್ಕೆ ನಿಜಗುಣರು ಜ್ಞಾನ ಮಾಡ್ಕೋಬೇಕಾದ್ರೆ ಜ್ಞಾನ ವೈರಾಗ್ಯೋಪರತಿಗಳೆಂಬಿವನೇ ಸಂಧಾನಿಸುತ್ತಿರೆ ಭೋಗ ಮೋಕ್ಷವಾಂಚಿತರು. ನೋಡ್ರಿ, ಹೇಳ್ಕೊಂಬಂದಾರ ಅಲ್ಲಿ ಜ್ಞಾನ ಪ್ರತಿಪಾದನೊಳಗೆ. ಭೋಗ ಮೋಕ್ಷ ಬೇಕು ಅಂತಕ್ಕಂಥವರು ಏನು ಮಾಡ್ಬೇಕಂತ? ಜ್ಞಾನ ವೈರಾಗ್ಯ ಮತ್ತು ಉಪರತಿ ಅಲ್ಲಿ ಹೇಳುವಾಗ ಏನು ಹೇಳ್ತಾರವರು? ವೈರಾಗ್ಯಕ್ಕ ಬೀಜ ರೂಪ ಕಾರ್ಯಗಳನ್ನು ಹೇಳ್ಕೊಂಬಂದ್ರವ್ರು. ವನಿತಾದಿ ದೋಷ ದರ್ಶನವೇ ನಿಮಿತ್ತವು, ಆವ ಅನುವಿಂದವನು ಬಿಡುವುದೇ ರೂಪು, ಮರಳಿ ಮನವೆತ್ತಲೆರಗದ ನಿಷ್ಠೆಯದು ವಿರಾಗತೆಗೆ ನೆಲೆಯೆಂದು ಅಂತ ಹೇಳ್ಕೊಂಬಂದಾರ ಅಲ್ಲಿ. ಅಂದ್ರೆ ಪ್ರಪಂಚದ ವಿಷಯಗಳು ಏನದವಲ್ಲ ಅವೆಲ್ಲ ದೋಷ ದರ್ಶನ ಆಗಬೇಕಂತ. ಇವು ಅನಿತ್ಯ ಅದವು, ಇವು ದುಃಖ ರೂಪ ಅದವು, ಇವು ನಮಗೆ ಶಾಶ್ವತವಾಗಿ ಜೊತೆಗೆ ಇರಂಗಿಲ್ಲ ಅಂತಕ್ಕಂಥ ವಿಚಾರ ದ್ವಾರ ಅವುಗಳನ್ನು ತ್ಯಾಗ ಮಾಡಬೇಕು. ತಿಳಿತ್ರಿ? ವಿವೇಕ ಇರಲಾರ್ದೆ ತ್ಯಾಗ ಮಾಡಿದೆ ಅಂದ್ರೆ ಮತ್ತೆ ಪುನಃ ಅವು ನಮಗೆ ವಾಸನೆಯನ್ನು ಹುಟ್ಟಿಸ್ತಾವು, ಮತ್ತೆ ಪುನಃ ಅದ್ರೊಳಗೆ ಬರ್ತಾನೆ ಮನುಷ್ಯ. ನೋಡಿರ್ಬೇಕಾದ್ರೆ ಹೇಳ್ತಾರಲ್ಲ, ಯಾವನೋ ಒಬ್ಬ ಹೆಂಡತಿ ಜೊತೆ ಜಗಳ ಆಡ್ತಿದ್ದಂತ, ಬರೀ ಮಾಡೋದಾಗ್ಲಾರ್ದಕ್ರಿ ಮುಗ್ಗಲ್ಗೇಡಿತನ, ಏನರ ಕೆಲಸ ಮಾಡು ಅಂತ ಅಕ್ಕಿ ಹೇಳ್ತಿದ್ಲಂತ. ನನಗೆ ಕೆಲಸ ಹೇಳ್ಬಾರ್ದು ನೋಡಿ ನೀನು ಅಂತಿದ್ದಂತ. ನೀ ನನಗೆ ಕೆಲಸ ಹೇಳಿದೆ ಅಂದ್ರೆ ನಾ ಮಟ್ಟಕ್ಕೆ ಹೋಗ್ತೀನಿ ಅಂತ ಅಂಜಿಕೆ ಆಗ್ತಿದ್ದ. ಪಾಪ 4 ಮಕ್ಕಳು ದುಡಿತಿದ್ಲು, ಒಬ್ಬಕ್ಕಿನೇ ದುಡಿಬೇಕು, 4-5 ಮಂದಿಗೆ ಸಾಕ್ಬೇಕಂದ್ರೆ ಹೈರಾಣ ಆಗ್ತದಿಲ್ರಿ, ಕಷ್ಟ ಆಗ್ತದೆ.
ತಾಪಕ್ಕಿತ್ತಕ್ಕಿ ಸಿಟ್ಟು ಬರ್ತಿತ್ತು, ಏನಾರ ಬೈಯಕ್ಕೆ ನಿಂದುತ್ತಿದ್ಲು. ಬರೀ ನಾವು ಒಬ್ಬಕ್ಕೆ ದುಡಿದ್ರೆ ಹೆಂಗೆ ಸಾಲ್ತದ್ರಿ, ನೀವು ಏಟು ದುಡೀರಿ, ಇಬ್ರು ಕೂಡ ಮಾಡಿದ್ರೆ ಸಂಸಾರ ನಡೀತದಂತ ಅಕ್ಕಿ ಅಂತಿದ್ಲು. ನೀ ನನಗೆ ಏನಾರ ಅಂದೆ ಅಂದ್ರೆ ನಾ ಮಠಕ್ಕೆ ಹೋಕ್ಕಿ ನೋಡು ಅಂತಿದ್ನಂತ. ಯಾವಾಗ ಬೈತಾಳೆ, ಯಾವಾಗ ಜಗಳ ಚಲವಾಕೈತಿ, ಮಠ 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 ಅಂತಿದ್ದಂತ. ಆಕೆ ಅಂದ್ಲು, ಏನು ಮಾಡೋದಪ್ಪ ಹೋಯ್ತಂದ್ರ ಮತ್ತು ಮಂದಿ ಎಲ್ಲ ನನಗೆ ಬೈತಾರಲ್ಲ, ಏನಂತ ಏನೋ ಮಠಕ್ಕೆ ಹೋಗಿ ಕುಂತ ಅಂತ, ಹೆಂಗೆ ಮಾಡ್ಬೇಕಂತ ಚಿಂತೆ ಆತಕ್ಕಿಗೆ. ಚಿಂತೆಯಾಗಿ ಊರಾಗೆ ಮತ್ತು ಈ ಮಠ ಐತಿಲ್ಲ, ಅಪ್ಪುಗಳಿದ್ರು. ಬಂದಳು ಹೆಣ್ಮಗಳು, ನಮಸ್ಕಾರ ಮಾಡಿದ್ಲು. ಯಾಕೆ ತಂಗಿ ಹಿಂಗೆ ಬಂದಿಯಲ್ಲ? ಯಪ್ಪ ನನ್ನ ಗಂಡ ಒಟ್ಟ ದುಡಿಯಂಗೆ ಇಲ್ರಿ, ಏನಾರ ದುಡಿ ಅಂದೆ ಅಂದ್ರೆ ಮಠಕ್ಕೆ ಹೋಗ್ತೀನಿ ಅಂತನ್ರಿ. ಮತ್ತು ಮಠಕ್ಕೆ ಬಂದ್ರೆ ಹೆಂಗ್ರಿ ಅಪ್ಪ ನಮ್ಮ ಸಂಸಾರ ಅಂತ ಹೇಳಿದ್ಲಕ್ಕಿ. ದುಃಖ ಯಾರ ಮುಂದೆ ಹೇಳ್ಕೋಬೇಕ್ರಿ? ದುಃಖ ಮಹಾತ್ಮರ ಮುಂದೆ ಹೇಳ್ಕೋಬೇಕು. ಅಲ್ಲೇ ಸಜೆಷನ್ ಸಿಗ್ತಾವು, ಸಮಾಧಾನದ ಮಾತು ಅಲ್ಲೇ ಸಿಗ್ತಾವೆ, ಎಲ್ಲಿ ಸಿಗಂಗಿಲ್ಲ ನಮಗೆ. ಬಂದು ಹತ್ತಳು ಕರೆದಳು, ಹೇಳಿದ್ಲು ಅಪ್ಪಗಳಿಗೆ. ಅಪ್ಪವ್ರು ಅಂದರು, ಹಿಂಗೆ ಮಠಕ್ಕೆ ಬರ್ತಾನಂತ. ಆಯ್ತು ತಗೋ, ನೀ ಏನೋ ಚಿಂತೆ ಮಾಡಬೇಡ, ಆಯ್ತು ಹೋಗಂತ ಹೇಳಿಬಿಡು ನೀನು ಅಂದ್ರಂತ ಗುರುಗಳು. ಹೇಳಿದ್ರು, ಬಂದ ಮಠಕ್ಕೆ ಹೋಗ್ತೀನಂತ ನೋಡು, ಹೋಗಿಬಿಡು ಅಂತ ಅವ್ನು ಗಂಟ ಮಟ್ಟಿ ಹೊರಗೆ ಒಗೆದು ಬಿಡು ಅಂತ ಹೇಳಿದ್ರು. ಮುಂದ್ರಿ ಅಪ್ಪ ಮತ್ತು ಮಠದಾಗ ಬಂದು ಉಳಿದ್ರೆ ಹೆಂಗ್ರಿ? ಅದೇನು ಚಿಂತೆ ಮಾಡಬೇಡ ನೀನು, ಅಷ್ಟು ಮಾಡು, ಮುಂದಿನ ವ್ಯವಸ್ಥೆ ನಾ ಮಾಡ್ತಂದ್ರಂತ ಗುರುಗಳು. ಆಯ್ತಂತ ತಿಳ್ಕೊಂಡು ಏನು ಮಾಡಿದವ, ಮನೆಗೆ ಹೋದ್ಲು. ಧೈರ್ಯ ಬಂತು ನೋಡ್ರಿ ಗುರುಗಳು ಬಲ. ಎಲ್ಲ ಬಲದಕ್ಕಿಂತ ಸದ್ಗುರುನಾಥನ ಬಲ ಭಾಳ ದೊಡ್ಡದಿರ್ತದೆ ನಮಗೆ. ಮತ್ತು ಎಷ್ಟು ಬಲ ಇದ್ದರೂ ಗುರು ಬಲನೇ ಇರಲಿಲ್ಲ ಅಂದ್ರೆ ಏನು ಮಾಡೋದ್ರಿ? ಅದಕ್ಕೆ ನೋಡ್ತಿರ್ತಿರ್ಲಿ ನೀವು ಜ್ಯೋತಿಷ್ಯ ನೋಡಾಗ, ಗುರುಬಲ ಇತ್ತಂದ್ರೆ ಚಲೋ ನಡೀತಿರ್ತದ. ಯಾಕೋ ನಿಮಗೆ ಗುರುಬಲ ಸರಿ ಇಲ್ಲ, ಅದಕ್ಕೆ ನಿಮಗೆ ಕಷ್ಟ ಬರ್ತಾವ ಅಂತ ಹೇಳ್ತಿರ್ತಾರೆ ಜ್ಯೋತಿಷ್ಯರು. ಹಂಗೆ ಸದ್ಗುರುನಾಥನ ಬಲ ನಮಗಿತ್ತು ಅಂದ್ರೆ ಪ್ರಪಂಚದೊಳಗೆ ಯಾರಿಗೆ ಅಂಜುವ ಅವಶ್ಯಕತೆನೇ ಇಲ್ಲ. ಆಕೆ ಅಂದ್ಲು, ಧೈರ್ಯ ಬಂತು, ಗುರುಗಳು ಹೇಳ್ಯಾರಂತ. ಮನೆಗೆ ಹೋದ್ಲು, ಅಡುಗೆ ಮಾಡಿದ್ಲು, ಊಟಕ್ಕೆ ಕುಂತಿದ್ದ, ಬೈಯಕ್ಕೆ ಚಾಲು ಮಾಡಿದ್ಲು. ದುಡಿತಿರಿಲ್ಲ, ಒಂದಿಷ್ಟು ದುಡಿಬೇಕ್ರಿ, ಮಕ್ಕಳು ದೊಡ್ಡವಾಗಕತ್ತವು, 4 ದುಡ್ಡು ಗೊಳೆ ಮಾಡಿದ್ರೆ ನಾಳೆ ಮುಂದೆ ನಮ್ಮ ಸಂಸಾರ ನಡೀತದ, ಹಿಂಗೆ ಎಷ್ಟು ದಿನ ಮಾಡ್ತೀರಿ ಅಂತ ಬೈತಿದ್ಲು. ಬೈಯಕತ್ತನವಂದ, ನಾನು ನಿನಗೆ ಅಂದಿಲ್ಲ ನಾ ಮಠಕ್ಕೆ ಹೋಗ್ತೀನಿ ನೋಡು ಅಂದ. ಮಠಕ್ಕೆ ಹೋಗ್ತೀನಿ ಅಂತೀರಿ, ಒಮ್ಮೆ ಹೋಗೇ ಬಿಡ್ರಿ ಅಂದ್ಲಂತ ಆಕೆ. ಒಳಗೆ ಚಾಲು ಆಯ್ತು ನೀ ಭಯ. ಯಪ್ಪ ಹೋಗಂದು ಬಿಟ್ಲಲ್ಲ, ಇಷ್ಟು ದಿನ ಅನ್ಸುತ್ತಿದ್ಲು, ಈಗ ಯಾಕೆ ಹೋಗಂದ್ಲು? ಅವಂದ, ನೋಡ ಹೋಗ್ತೀನಿ ನೋಡ ಅಂದ. ಭಾಳ ಚಲೋ ಆಯ್ತು, ಮೊದಲು ಖಾಲಿ ಮಾಡಿ ಜಾಗ ಅಂದ್ಲಂತ ಆಕೆ. ಮೊದಲು ಖಾಲಿ ಮಾಡು ಅಂದ್ಲು. ಅವಂದ, ನೋಡು ನಾಳೆ ಬೆಳಕರಿದ್ರಾಗ ಹೋಗ್ತೀನಿ ಅಂದ್ಲು. ಬೆಳಕರಿದ್ರೆ ಲೇಟ್ ಆಗ್ತದೆ, ಹೀಗೆ ಹೋಗಂತ ಗಂಟ ಮಟ್ಟಿ ಕಟ್ಟಿ ಹೊರಗೆ ಹಾಕಿದ್ಲಂತ ಅವನಿಗೆ. ಹೊರಗೆ ಹಾಕಿ ಇನ್ನೇನು ಮಾಡಕ್ಕೆ ಬರ್ತದ ಅನ್ಸುತ್ತಾಳಂತ ಅಂಜಿಸ್ತಿದ್ದೆ, ಉಲ್ಟಾ ನನ್ನ ಅಂಜಿಸ್ಬಿಟ್ಲಲ್ಲ. ಹೊರಗೆ ಬಂದ, ಗಂಟ ಮಟ್ಟಿ ತೊಗೊಂಡ. ನೋಡ ಓದೆ ಅಂದ್ರೆ ವಾಪಸ್ ಬರಂಗಿಲ್ಲ. ಈಗ ಇದ್ದರೆ ಏನು ಸಾಧನ ಮಾಡಿದ್ ನೀನು? ಹೌದಿಲ್ಲ? ಇದ್ದರೆ ಏನು ಸುಖ ಮಾಡಿದಿ? ಇನ್ನು ಹೋದ್ರೆ ಸುಖ, ನಿಂದೊಂದು ಊಟ ಕಮ್ಮಿ ಆಗ್ತದ ನನಗೆ ಅಂದ್ಲಂತಾಕಿ. ಹೌದಂತೀರಿಲ್ಲ, ನಿಂದೊಂದು ವ್ಯವಸ್ಥರ ಕಮ್ಮಿ ಆಗ್ತದ, ಹೋಗಿ ಬಿಡ್ರಿ ಮಠಕ್ಕ ಅಂತ ಹೇಳಿದ್ಲು. ಹೋಗ್ತೀನಿ ಅಂತ ಹಂಗೆ ಒಳ್ಳಿ ನೋಡ್ತಿದ್ದ, ಕರಿತೇಳೇನು ಅಂತ ನೋಡ್ತಿದ್ದವ. ಆಕೆ ಬಂದೋಬಸ್ತ್ ಬಾಗಿಲ ಹಾಕೊಂಡು ಒಳಗೆ ಹೋಗಿಬಿಟ್ಲು. ಇನ್ನು ಹೋಗೇ ಬಿಟ್ಲಲ್ಲ, ಹೆಂಗೆ ಮಾಡ್ಬೇಕಂತ ಚಿಂತೆ ಮಾಡಿದ. ಏನಾಯ್ತ್ರಿ ಮುಂದೆ ಚಿಂತೆ ಮಾಡಿದ, ಮಠಕ್ಕೆ ಹೋಗಬೇಕಲ್ಲ, ಊರು ಹೊರಗೆ ಮಠ. ಹಿಂಗೆ ಬಂದರು, ಅಪ್ಪಗಳು ಕುಂತ ಇದ್ರು ಹೊರಗಡೆ. ಸಾಯಂಕಾಲ ನೋಡ್ತಾ ಕುಂತಿದ್ರು. ಬಂದ, ಅವ್ರಿಗೆ ಗೊತ್ತೇ ಇತ್ತು, ಬಾರಪ್ಪ ಹಿಂಗ್ಯಾಕೋ ಗಂಟ ಮಟ್ಟಿ ತೊಗೊಂಡೇ ಬಂದಿದೆ. ಯಪ್ಪ ನಾನು ಹೆಂಡ್ತಿ ನನಗೆ ಮಠಕ್ಕೆ ಕಳಿಸ್ಯಾಳ್ರಿ. ನೀ ಅಂದಿದೆ ಆಕೆ ಕಳಿಸ್ಯಾಳ, ಅಂಜಿಸ್ಬೇಕಂತ ಅಂದ್ರಿ ಅಪ್ಪ, ಮಠಕ್ಕೆ ಕಳಿಸಿದ್ಲ್ರಿಪ್ಪ, ನನಗೆ ಆಶ್ರಯ ಕೊಡ್ರಿ ಅಂದ್ರಂತ. ಭಾಳ ಚಲೋ ಆಯ್ತಪ್ಪ, ನಾನು ಒಬ್ಬನ ಇದ್ದ, ನನಗೂ ಜೋಡಿ ಯಾರೂ ಇಲ್ಲ. ಭಾಳ ಚಲೋ ಆಯಿತು. ಅದಕ್ಕೆ ನಾ 4 ಮನೆ ಕಂತಿ ಭಿಕ್ಷಾ ಮಾಡ್ಕೊಂಬರ್ತೀನಿ, ನೀನು ಎಲ್ಲ ಇದು ತೋಟ ಮಾಡೀನಿ, ಬಾಳಿ ತೋಟ, ಅದು ದಿನಾವಕ್ಕೆ ನೀರು ಹಾಕ್ಬೇಕು ನೀನು. ನೋಡ್ರಿ, ದಿನಾ ನೀರು ಹಾಕ್ಬೇಕು, ನಾನು ಇಟ್ಟು ತರ್ತೀನಿ, ಇಬ್ಬರು ಊಟ ಮಾಡೋನು, ಆರಾಮಿರಂತ ತಗೋ ಅಂದ್ರಂತ ಗುರುಗಳು. ಅವ ಒಂದು ಕೊಡ ನೀರು ತರ್ಲಾರ್ದಕ್ಕೆ ಮಠಕ್ಕೆ ಬಂದಿತ್ತದು. ಒಂದು ಚೆರಿಗೆ ನೀರು ತುಂಬಿ ಕುಡಿಲಾರ್ದ ಮನುಷ್ಯ, ಇಲ್ಲಿ ಗುರುಗಳು ಹೇಳ್ಯಾರ ಅವನಿಗೆ 50-60 ಕೊಡ ನೀರು ಒತ್ತು ಹಾಕ್ಬೇಕಲ್ಲ ಅದು ಬಾಳಿ ತೋಟಕ್ಕೆ. ಹೇಳ್ಯಾರ ಬಾ ಅಂತ ತಿಳ್ಕೊಂಡು ಅವಂದ, ಹೆಂಗೆ ಮಾಡ್ಬೇಕೀಗ ಅಂತ ತಿಳ್ಕೊಂಡು ಎಲ್ಲಿ ಹೋದ್ರೂ ಹಣಿ ಬರ ತಪ್ಪಲೇ ಇಲ್ಲ. ಮತ್ತು ಅದೇ ಬಂತು, ಹೆಂಡತಿ ಜೊತೆನೂ ಕೆಲಸ ಮಾಡಕ್ಕೆ ಜಗಳ ಮಾಡಿದೆ. ಇಲ್ಲಿ ಬಂದರು ಗುರುಗಳು ಮಾಡೇ ಅಂತಾರಲ್ಲ, ಈಗ ಅನಿವಾರ್ಯ ಮಾಡಬೇಕಾ. ಬಿಟ್ಟರ ಬಂದೀನಿ ಹೆಂಡತಿಗೆ, ಒಳ್ಳೆ ಹೋಗಾಕ ನಾಚಿಗೆ ಇವನಿಗೆ. ಆಯ್ತ್ರಿಯಪ್ಪ ಅಂದ. ಉಳ್ದ ಮರುದಿನ ಮುಂಜಾನೆ ಎದ್ರು, ಜಲ್ದಿ ಎಬ್ಸಿದ್ರು ಗುರುಗಳು. ಮನೆಯಾಗ 8 ಆದ್ರೆ ಹೇಳ್ತಿದ್ದಿಲ್ಲ, 5ಕ್ಕೆ ಎಬ್ಸಿದ್ರು. ನಡಿ ನೀರು ಹಾಕು ಅಂದ್ರಂತ. ಸಾಕಾಯ್ತು ಅವ್ನಿಗೆ. ಒಂದ ದಿನ ಯಪ್ಪ ಇದೇನು ಬಂತಪ್ಪ ನನಗಂತ ಕೊಡ ತೊಗೊಂಡು ಹೋದ. ನೀರು ಸೇದಿ ಹಾಕದ್ರಾಗ 10 ಕೊಡದ ತಕಾಶಿಬಿಟ್ಟಾವ. ಗುರುಗಳು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡ್ರು.
ಹೆಂಗೆ ಮಾಡ್ಬೇಕಂತ ಕುಂತಿದ್ದು, ಎಲ್ಲ ಗಿಡಕ್ಕೆ ಹಾಕಿದೇನಪ್ಪ ನೀರು ಅಂತ ಕೇಳಿದ್ರು ಗುರುಗಳು. ಯಪ್ಪ ಇನ್ನೂ ಉಳ್ದವ್ರಿ, ನಾ ಕಾಂತಿ ಭಿಕ್ಷಾ ಮಾಡೋದ್ರಾಗ ಅಷ್ಟು ಹಾಕ್ಬೇಕು ನೋಡು ಅಂತ ಹೇಳಿದರು. ಆಯ್ತ್ರಿ ಅಂತ ಹಾಕಿದ ನೀರು ಬಾವಿಯಿಂದ ಸೇದಿ ತರ್ಬೇಕಲ್ಲ. ಈಗ ನಂಗೇನು ಪೈಪ್ ಹಿಡಿಯೋದೇನ್ರಿ, ಬಾವಿಯಿಂದ ಸೇದಬೇಕು ತರಬೇಕು. ಎಷ್ಟೋ ಮಂದಿ ನೋಡ್ತಿದ್ರು ಅವನ್ನ ಮಂದಿ, ಹೌದಿಲ್ಲ, ಊರಿಗೆ ಒಂದಂದೇ ಬಾವಿ, ಎಲ್ಲರೂ ಅದೇ ಬಾವಿಗೆ ಬರೋರು. ಅಪಮಾನ ಇವನಿಗೆ. ಅಂದ್ರೂ ಮಠದಾಗ ಗುರುಗಳು ಹೇಳ್ಯಾರ ಹಾಕ್ಬೇಕಂತ ತುಂಬಿ ಸೇದಿ ಒಯ್ದು ಹಾಕ್ತಿದ್ದ. ಒಂದು ದಿನ ಆಯಿತು, 2 ದಿನ ಆಯಿತು, ತಕಾಶಿತ್ರಿ ಜೀವ. ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕು ಈ ಸ್ವಾಮಿ ಕಡೆಯಿಂದ, ಮಠ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡ್ತಿದ್ದ. ಏನು ಮಾಡ್ಬೇಕು, ಹೆಂಡತಿ ನೀರಿಗೆ ಬರೋದು ಕಾಯ್ತಿದ್ದಿವ. ಆಕೆ ಸೀದಾ ಈ ನೀರು ತೊಗೊಳಕ್ಕೆ ಬಂದ್ಲು, ಕೊಡ ತೊಗೊಂಡು. ಇವನು ಹೋಗಿ ಅಂದತ್ತ, ಹೆಂಗದಿ ಆರಾಮದಿದಿ ಅಂತ ಕೇಳಿದಕ್ಕಿಗೆ. ನಾ ಮಸ್ತ್ ಆರಾಮದೀನಿ, ನೀವು ಓದಿಡ್ಕೊಂಡು ಅಂದ್ಲಂತ ಆಕೆ. ನೀ ಮಠದಾಗೆ ಇರು, ಬರಬೇಡ, ಒಟ್ಟು ಆರಾಮದೀನಿ ನಾನು ಅಂದ್ಲಾಕೆ. ಅವ ಅಂದ, ಇಲ್ಲ ನಾ ಮನೆಗೆ ಬರ್ತೀನಿ, ನೀ ಕರಿ ಅಂತಿದ್ದ. ನಾ ಬರಬೇಡ ನೀನು ಅಂದ್ಲಂತ ಆಕೆ. ಬರಬೇಡ ನೀನು ಅಂತಿದ್ಲು. ಹೆಂಗೆ ಮಾಡ್ಬೇಕಪ್ಪ ಅಂತ ಹೋದ, ಮತ್ತೆ ಬರ್ತಿದ್ದ. ಆಕೆ ನೀರು ಒಳಗೆ ಬಿಟ್ಟು ಸೇದಾಕತ್ತಿದ್ದಂದ್ರೆ ಹೋಗಿ ಕೈ ಹಿಡಿದು, ನಾ ಸೇದಿ ಕೊಡ್ತೀನಿ ಸರಿ ಅಂತಿದ್ನಂತ. ಆಕೆ ಅಂದ್ಲು, ಮೊದಲ ಈಟು ಮಾಡಿದ್ದೆ ಅಂದ್ರೆ ನಿನಗೆ ಯಾಕೆ ಮಠಕ್ಕೆ ಕಳಿಸ್ತಿದ್ ಜ್ಞಾನ ಅಂದ್ಲಂತ. ನೀ ಮಾಡಿ ಅಪ್ಕೊಳ್ದೆ ಸೇವಾ ಮಾಡಿ, ನಮ್ದೇನೋ ಮಾಡಬೇಡ ಅಂದ್ಲಾಕಿ. 1 ದಿನ ಮಾಡಿ 2 ದಿನ ಮಾಡಿ ಮುಂದೆ ಬೇಡಿನ್ನ ನಾ ಮನೆಗೆ ಹೋಗ್ಬೇಕಂತ ಮಠದಾಗಿನ ಕೊಡ ತೊಗೊಂಡು ಬಂದ. ಹೆಂಡತಿ ನೀರು ಸೇದ್ಕೊಂಡು ಹೊಂಟಿದ್ಲು. ನಾ ಮನೆಗೆ ಬರ್ತೀನಿ ಅಂತ ಮನೆಗೆ ಓಡೋದಂತಾವ್. ಎಂಥ ವೈರಾಗ್ಯರಿದು. ಸುಮ್ಮ ವಜ್ಜಾಗಿ ಬರೋದಲ್ಲ, ವಿವೇಕಜನ್ಯ ವೈರಾಗ್ಯ. ಎಂಥ ವೈರಾಗ್ಯ ಅಂತಾರವರು? ವಿವೇಕ. ಇದು ಜಗತ್ತು ಅನಿತ್ಯ ಅದ, ಇದು ದುಃಖಮಯ ಅದ, ಇದು ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುತ್ತದ, ನಾವಾದರೆ ಇದನ್ನು ಬಿಟ್ಟು ಹೋಗಬೇಕು, ಅದಕ್ಕೆ ನಾ ಜ್ಞಾನನೇ ಮಾಡ್ಕೋಬೇಕು ಅಂತಕ್ಕಂಥ ವಿವೇಕದಿಂದ ಇವನೊಳಗೆ ವೈರಾಗ್ಯ ಉದಯ ಆಗಿತ್ತು ಅಂದ್ರೆ, ಆ ವೈರಾಗ್ಯವೇ ಏನು ಮಾಡ್ತದಂತಾರೆ ಅವರು? ಜ್ಞಾನಕ್ಕೆ ಸಾಧನ ಆಗುತ್ತದೆ ವಿನಃ ನೀ ಸುಮ್ಮನೆ ವೈರಾಗ್ಯ ಇರಲಾರ್ದೆ ಬಂದ್ವಿ ಅಂದ್ರೆ ಜ್ಞಾನ ನಮಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವ್ಯಾಸ ಭಗವಂತ ವಿಚಾರ ಮಾಡಿದ, ಉಪನಿಷತ್ತಿನಿಂದ ಏನು ಈಶ್ವರನ ಅಪರೋಕ್ಷ ಸಾಕ್ಷಾತ್ಕಾರ ಆಗುತ್ತದಲ್ಲ, ಈ ಸಾಕ್ಷಾತ್ಕಾರ ಆಗಬೇಕಾದ್ರೆ ವಿಲಾಸಿ ಜೀವಾತ್ಮರಿಗೆ ಇದು ಸಾಧ್ಯನೇ ಇಲ್ಲ. ಇವರೊಳಗೆ ವೈರಾಗ್ಯನೇ ಇಲ್ಲ ಅಂದ್ರೆ ಮತ್ತಿನ್ನು ಇವ್ರಿಗೆ ಜ್ಞಾನ ಹೆಂಗಾಗುತ್ತದ? ಅದಕ್ಕೆ ವ್ಯಾಸ ಭಗವಂತ ಅಂತನ, ವೈರಾಗ್ಯ ಬಿನ ಜ್ಞಾನ ಮಾರ್ಗಮೇ ಸಫಲತಾ ನಹಿ ಮಿಲ್ತಿ. ವೈರಾಗ್ಯ ಇರಲಾರ್ದನೆ ಜ್ಞಾನ ಮಾರ್ಗದೊಳಗೆ ಸಫಲತೆ ಅಂತಕ್ಕಂಥದ್ದು ಸಿಗುವುದೇ ಇಲ್ಲ. ಜ್ಞಾನಕ್ಕೆ ಬುನಿಯಾದಿ ಹೈ ವೈರಾಗ್ಯ. ಜ್ಞಾನದ ಬುನಾದಿಯಾದ ವೈರಾಗ್ಯ. ಇದರ ತಳಹದಿ ಮ್ಯಾಗನೆ ಎಲ್ಲ ಸಾಧನೆಗಳು ನಿಂತ್ಕೊಂಡ ಒಂದು ಬಳಿಕ ಜ್ಞಾನಕ್ಕೆ ವೈರಾಗ್ಯವೇ ಏನದ ಅಂತಾರ ಅವರು? ಬುನಾದಿಯದ. ಐಸಾ ಅತಿ ವೈರಾಗ್ಯ ಪ್ರಾಪ್ತ ಕರ್ಣ ಕಠಿಣ ಹೈ. ಇಂಥ ವೈರಾಗ್ಯ ನಮ್ಮ ಒಳಗೆ ಬರಬೇಕಾಗಿತ್ತು. ಸಮಸ್ತ ವಿಷಯಗಳು ದುಃಖ ರೂಪ ಅಂತ ತ್ಯಾಗ ಮಾಡಬೇಕಂತಕ್ಕಂಥ ಇಚ್ಛೆ ನಮ್ಮೊಳಗೆ ಬರೋದು ಬಹಳ ಕಠಿಣ ಆಗುತ್ತದಂತ ತಿಳ್ಕೊಂಡು ಎಂಥ ವೈರಾಗ್ಯ ಇತ್ತಂದ್ರೆ ಅದು ಶುಕದೇವನಂತ ವೈರಾಗ್ಯ. ಹೆಂಗಿದ್ದ ಶುಕ ಮಹರ್ಷಿ ಅಂತ ಕೇಳಿದ್ರ, ಶ್ರೀ ಶುಕದೇವಜಿ ಮಹಾರಾಜಕೋ ಐಸಾ ಅತಿ ವೈರಾಗ್ಯ ಪ್ರಾಪ್ತ ಹುವಾತ. ಅವನಿಗಿತ್ತಂತ ನೋಡ್ರಿ ಅತಿಯಾಗಿರ್ತಕ್ಕಂಥ ವೈರಾಗ್ಯ. ಅದಕ್ಕೆ ಶುಕನಲ್ಲಿ ವೈರಾಗ್ಯವನ್ನು ನೋಡ್ರಿ ಅಂತ ಹೇಳ್ತಾರೆ. ಜನ್ಮ ಹೋತೆ ಹಿ ಉನೋನೆ ವನ್ ಕಿ ಹೋರ್ ಪ್ರಯಾಣ ಕಿಯಾ ಥಾ. ಏನು ಮಾಡಿದವ? ಹುಟ್ಟತ್ಲೆ ಹೊರಗೆ ಬಂದು ಹೊಂಟ ಬಿಟ್ಟಂತವ ವನಕ್ಕೆ. ಅಷ್ಟು ವೈರಾಗ್ಯ. ತಾಯಿ ಗರ್ಭದಿಂದ ಹೊರಗೆ ಬಂದ ತಕ್ಷಣನೇ ಅರಣ್ಯಕ್ಕೆ ಓಡೋಗಕತ್ತಿದಂತವ. ಅವ್ರ ಅಪ್ಪಗೆ ಹೇಳ್ತಿದ್ದಂಥ ವ್ಯಾಸ ಭಗವಂತನಿಗೆ, ಅವರು ಪಿತಾಸೆ ಕಹಾತ, ಅವರಪ್ಪಗಂದ ವ್ಯಾಸನಿಗೆ, ಆಪ ಪಿತಾ ನಹಿ ಹೈ, ನೀ ನಮ್ಮ ಅಪ್ಪ ಅಲ್ಲ ಅಂದವ. ಅವ್ರ ಮೈ ಪುತ್ರ ನಹಿ ಹೂ, ನಾ ನಿನ್ನ ಮಗ ಅಲ್ಲ, ನೀ ನನ್ನ ಅಪ್ಪ ಅಲ್ಲ ಅಂತ ಹೇಳಕತ್ತಿದವ. ನೋಡ್ರಿ, ವೇದ ತ್ಯಾಗಕ ಉಪದೇಶಕರ್ತೆ ಹೈ. ಈ ರೀತಿಯಿಂದ ನೀ ನನಗೆ ಸಂಬಂಧ ಇಲ್ಲ, ನೀನ್ಯಾರೋ ನಾನ್ಯಾರೋ ಅಂತ ತಿಳ್ಕೊಂಡು ಎಲ್ಲವನ್ನ ತ್ಯಾಗ ಮಾಡಿ ಶುಕ ಮಹರ್ಷಿ ಹಂಗ ವನಕ್ಕೆ ಹೋಗಿಬಿಟ್ಟ. ಈ ಉಪನಿಷತ್ತುಗಳು ಏನು ನಮಗೆ ತಿಳಿಸ್ತವ್ರಿ ಅಂತ ಕೇಳಿದ್ರೆ ತ್ಯಾಗ ಮಾರ್ಗವನ್ನು ಸೂಚನೆ ಮಾಡ್ತವೆ. ಇವು ನಮಗೆ ತ್ಯಾಗ ಮಾಡಕ್ಕೆ ಬರ್ತದೇನು? ಮನೆ ತ್ಯಾಗ ಮಾಡಕ್ಕೆ ಬರ್ತದ? ಹೆಂಡ್ರ ಮಕ್ಕಳು ತ್ಯಾಗ ಮಾಡಕ್ಕೆ ಬರ್ತದ? ಇದು ಬಹಳ ಕಠಿಣ ಆಗ್ತದ. ಅದಕ್ಕೆ ಶಾಸ್ತ್ರ ಸಬ್ ಕುಚ್ ಚೋಡ್ನೇಕೋ ಕತೆ ಹೈ. ಶಾಸ್ತ್ರ ಎಲ್ಲವನ್ನ ಬಿಡ್ರಿ ಅಂತಲೇ ನಮಗೆ ಉಪದೇಶ ಮಾಡ್ತದ. ಶಾಸ್ತ್ರ ತೋ
कहते हैं काम छोड़ो क्रोध छोड़ो ಪರಂತು ಮನುಷ್ಯ ಕುಚ್ ನೈ ಚೋಡ್ ಸಕ್ತಾ. ನೋಡ್ರಿ, ಹೇಳ್ತದ ಕಾಮ ಬಿಡು, ಕ್ರೋಧ ಬಿಡು, ಮೋಹ ಬಿಡು, ಲೋಭ ಬಿಡು, ಎಲ್ಲವನ್ನ ಬಿಡು ಬಿಡು ಅಂತ ಹೇಳ್ತಾರ. ಮನುಷ್ಯನಿಗೇನು ಬಿಡಕ್ಕೆ ಸಾಧ್ಯ ಆಗ್ತದೇನ್ರಿ? ನಮಗೆ ಕಾಮ ಕ್ರೋಧಾದಿಗಳನ್ನು ಬಿಡೋದು ಬಹಳ ಕಠಿಣ ಆಗ್ತದ. ಜೋ ಸಾಧಾರಣ ಪಾನ್ ಸುಪಾರಿ ಬಿ ನಹಿ ಚೋಡ್ ಸಕ್ತೆ ವೇ ಕಾಮ ಕ್ರೋಧ ಲೋಭ ಕಿಸ್ ಪ್ರಕಾರ ಚೋಡೆಂಗೆ ಕೇಳ್ತಾರ ಅವ್ರು. ಸೋಮೊಂದು ಎಲೆ ಅಡಿಕೆ ಚಟ ಇತ್ತಂದ್ರೆ ಬಿಡ್ರು ಅಂದ್ರೆ ಬಿಡಾಕ್ ತಯಾರಿಲ್ಲ, ಇನ್ನು ಕಾಮಕ್ರೋಧ ಬಿಡಕ್ಕಾಗ್ತದೆ ಏನು ಜೀವರಿಗೆ? ಬಹಳ ಕಠಿಣದ ಅಂತಾರ ಅವರು. ವೇ ಗರ್ಕ ತ್ಯಾಗ ಕಿಸ್ ಪ್ರಕಾರ ಕರೆಂಗೆ. ಸುಮ್ ಎಲೆ ಅಡಿಕೆ ಚಟ ಬಿಡೋದು ಆಗಂಗಿಲ್ಲ ಅಂದ್ರೆ ಮನೆ ಬಿಡು ಅಂದ್ರೆ ಮನೆ ಬಿಡ್ತೀವಿ ನಾವು. ಎಲ್ಲ ಅಪ್ಪಗಳು ನಿಮಗೆ ಬರ್ರಿ ಮಠಕ್ಕೆ ನಾವೆಲ್ಲ ಅನ್ನ ನೀರು ಬಟ್ಟೆ ಎಲ್ಲ ಕೊಡ್ತೀವಿ, ಬಿಟ್ಟು ಬಂದುಬಿಡ್ರಿ ಅಂದ್ರೆ ಬರಕ್ಕೆ ತಯಾರದ್ರೇನು? ಮನೆಗಿದ್ದ ಮಾಡ್ರಿವಪ್ಪ, ಮನೆಗಿದ್ದ ಮಾಡ್ರಿ ಅಂತ ಹೇಳ್ತಾರಂತ ಬರ್ತೀವಿ ನಾವು, ಹೌದಿಲ್ರಿ? ಮನೆ ಬಿಡು ಅಂದ್ವಿ ಅಂದ್ರೆ ಮತ್ತೆ ಮಠಕ್ಕೆ ಒಬ್ಬರು ಹೆಜ್ಜೆ ಇಡಂಗಿಲ್ಲ ನಾವು, ಹೌದಿಲ್ರಿ? ಅದಕ್ಕೆ ಅವ್ರಂತಾರ, ಈಗ ಕಾಮಕ್ರೋಧನೇ ಬಿಡು ಬಿಡು ಅಂತೀರಿ, ಒಂದು ಯಕಶ್ಚಿತ ಸಣ್ಣ ಚಟ ಇದ್ರೆ ಬಿಡೋಕ್ಕಾಗಂಗಿಲ್ಲ. ನೋಡ್ರಿ, ಚಹಾ ಕುಡಿಯೋ ಚಟ ಐತೆ ಅಂತ ತಿಳ್ಕೊರಿ. ಸ್ನಾನ ಮಾಡ್ಲಾರ್ದೆ ಚಹಾ ಕುಡಿಬೇಡ್ರಿ ಅಂದ್ರೆ ಹೆಂಗ್ರಿ? ಹಂಗೆ ಹೇಳ್ತಾರೆ ತೋರಿ ಅಂತ ಕುಡಿತೀವಿ ಮುಂಜಾನೆ ಎದ್ದು, ಹೌದಿಲ್ರಿ? ಅಷ್ಟು ಸಣ್ಣ ಒಂದು ಚಟ ಬಿಡಕ್ಕೆ ನಮಗೆ ಆಗಂಗಿಲ್ಲ ಅಂದ್ರೆ ಮನೆ ಬಿಡೋ ತಾಕತ್ತು ಐತೇನ್ರಿ ನಮಗೆ? ಅದು ಬಹಳ ಕಠಿಣ ಅಂತಾರೆ ಅವರು. ಸರ್ವಸಾಧಾರಣ ಮನುಷ್ಯ ಕೋತೋ ಕುಚ್ ಕರ್ನಾ ನಹಿ ಹೈ ಅವ್ರ ವಹ ಕುಚ್ ಚೋಡ್ ಬಿ ನಹಿ ಸಕ್ತಾ. ಅವನಿಗೇನು ಮಾಡಕ್ಕೆ ಬರಂಗಿಲ್ಲ ಸಾಮಾನ್ಯ ಮನುಷ್ಯನಿಗೆ. ಯಾವುದು ಬಿಡಪ್ಪ ಬಿಡಪ್ಪ ಅಂತ ಎಷ್ಟು ಶಾಸ್ತ್ರಗಳು ಹೇಳಿದ್ರು ಬಿಡಕ್ಕೆ ಸಾಧ್ಯ ಇಲ್ಲ. ಪರಂತು ವೇದಾಂತ ಶಾಸ್ತ್ರ ತೋ कहता है कि सब कुछ छोड़कर सर्वस्व का त्याग करके ईश्वर के पीछे पड़ेंगे तभी तुम ईश्वर को ಪಹಚಾನ್ ಸಕೇಗ. ನೋಡ್ರಿ, ಆದ್ರೆ ಶಾಸ್ತ್ರಗಳು ಹೇಳ್ತಾವು ಎಲ್ಲವನ್ನ ಬಿಟ್ಟು ನೀ ಪರಮಾತ್ಮನ ಬೆನ್ನತ್ತಿದೆ ಅಂದ್ರೆ ಮಾತ್ರ ನಿನಗೆ ಪರಮಾತ್ಮ ಸಿಗುತ್ತಾನ ಅಂತ ಹೇಳ್ತಾವು. ಉನ್ಸೆ ಮಿಲ್ ಸಕೇಗೆ, ಅವಾಗ ಎಲ್ಲವನ್ನ ಬಿಟ್ಟಾಗ ನಿನಗೆ ಭಗವಂತ ಸಿಗುತ್ತಾನ. ಸರ್ವಕ ತ್ಯಾಗ ಸರ್ವಸ್ವಕ ತ್ಯಾಗತೋ ಸಾಧಾರಣ ಮನುಷ್ಯ ಕೇಲಿಯೇ ಸುಲಭ ನೈ ಹೈ. ಎಲ್ಲವನ್ನ ತ್ಯಾಗ ಮಾಡು, ನಿನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವಂಥ ಶಾಸ್ತ್ರ ಹೇಳ್ತಾವಲ್ಲ, ಸಾಮಾನ್ಯ ಮನುಷ್ಯನಿಗೆ ಇದೆಲ್ಲವನ್ನ ಬಿಟ್ಟು ಹೋಗಕ್ಕೆ ಬರ್ತೈತೇನ್ರಿ ಅಂದ್ರೆ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ಮತ್ತು ಬಿಡು ಅಂತೀರೇನ್ರಿ ಎಂದಿರಿ? ನಿಮಗೆ ಬಿಡಬಾರ್ದಂತನೇ ಸುಲಭ ಮಾರ್ಗ ಹೇಳಕೊಂಟಾರ ಅವರು ವ್ಯಾಸ ಮಹರ್ಷಿಗಳು. ವಿಚಾರ ಮಾಡಕತ್ತಾರ ಅವರು. ಸಾಮಾನ್ಯ ಮನುಷ್ಯನಿಗೆ ಉಪನಿಷತ್ತಿನಿಂದ ಆಗ್ತಕ್ಕಂಥ ಆ ತತ್ವಜ್ಞಾನವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತಂದ್ರ ಬಹಳ ಕಠಿಣ ಆಗುತ್ತದೆ ಇವನಿಗೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡಿ ವೇದಕ 4 ಭಾಗ ಹೈ. ವೇದದಲ್ಲಿ ಎಷ್ಟು ಭಾಗಗಳದವು? 4 ಭಾಗಗಳದವು ಅಂತ ತಿಳ್ಕೊಂಡು ವೇದಗಳ ಬಗ್ಗೆ ವಿಸ್ತಾರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರ. ಅದಕ್ಕೆ ನಮಗೆ ಪರಮಾತ್ಮನನ್ನು ಅರಿಲಿಕ್ಕೆ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗವನ್ನು ಏನು ಉಪದೇಶ ಮಾಡಕತ್ತಾರಲ್ಲ, ಅದಕ್ಕೆ ವ್ಯಾಸ ಭಗವಂತ ಭಕ್ತಿ ಮಾರ್ಗವನ್ನೇ ಶ್ರೇಷ್ಠ ಅದ, ಜ್ಞಾನ ಮಾರ್ಗ ನಿನಗೆ ಕಠಿಣ ಆಗುತ್ತದ ಅಂತ ತಿಳ್ಕೊಂಡು ಇದ್ರೊಳಗೆ ಶ್ರೀಮದ್ ಭಾಗವತದೊಳಗೆ ನಮಗೇನು ಹೇಳಕತ್ತಾರ? ಮನಿನೂ ಬಿಡೋದು ಬೇಡ, ಸಂಸಾರದೊಳಗೆ ಏನೂ ಬಿಡಬೇಡ, ಆದ್ರೆ ಪರಮಾತ್ಮನ ಭಕ್ತಿ ಒಂದು ಮಾಡ್ಕೋತ ಹೋದಿ ಅಂದ್ರೆ ನಿನಗೆ ಆ ಈಶ್ವರನ ಅಪರೋಕ್ಷ ಸಾಕ್ಷಾತ್ಕಾರ ಆಗ್ತದ ಅಂತಕ್ಕಂಥ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಾಗವತವನ್ನು ನಾವು ಚಾಲೂ ಮಾಡೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಅನ್ನೋದನ್ನು ಮತ್ತೆ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇದೇ ವಿಷಯಕವಾಗಿ ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಕರುಣಿಸ್ತಾರಂತ ಹೇಳ್ತಾ ನನ್ನ 2 ತುದಲ್ ನುಡಿಗಳನ್ನು ಸದ್ಗುರುನಾಥನಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.